ಶ್ರೀ ಗುರುಭ್ಯೋ ನಮಃ. ರಾಮ್ ದತ್ತಾತ್ರೇಯಾಯ ನಮಃ. ವೀಕ್ಷಕರೇ, ಇದು ಧನಸ್ಸು ರಾಶಿಯ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳು ನೋಡಿ. ಇಲ್ಲಿ ಒಂದು ಸ್ವಲ್ಪ ಬದಲಾವಣೆ ಅಂತ ಕೇಳಿದ್ರೆ, ಸಪ್ತಮ ಭಾವದಲ್ಲಿರುವಂತಹ ಕುಜ ಅಷ್ಟಮ ಭಾವಕ್ಕೆ ಹೊರಟು ಹೋಗ್ತಾನೆ ಈ ಒಂದು ಮಾಸದಲ್ಲಿ. ಆದ್ರೆ ಅದರಿಂದ ವಿಶೇಷವಾಗಿ ಏನಾದ್ರೂ ಲಾಭ ಆಯ್ತಾ ಅಂತಂದ್ರೆ ಇಲ್ಲ. ಆದ್ರೆ ಸ್ವಲ್ಪ ಕೆಲವೊಂದು ವಿಷಯದ ಪ್ರಾಬ್ಲಮ್ಸ್ಗೆ ನಿಮಗೆ ಸೊಲ್ಯೂಷನ್ ಸಿಗಬಹುದು. ಅದು ಯಾವುದು ಅಂತ ಅನ್ನೋದನ್ನ ನಾವು ನೋಡ್ತೇವೆ ನೋಡಿ. ಇದ್ರ ಜೊತೆಗೆ ನೋಡಿ, ಆರೋಗ್ಯ ಭಾವ ಯಾವ ರೀತಿಯಾಗಿರುತ್ತೆ ಇದೆಲ್ಲವನ್ನ ಚಿಂತನೆ ಮಾಡ್ತೇವೆ. ತಮಗೆ ಆರ್ಥಿಕವಾದಂತಹ ಸ್ವಾಗತ. ಒಂದ್ ವೇಳೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ಈ ಒಂದು ಮಾಸವನ್ನ ನಾನು ಹೇಳಿದೆ ನೋಡಿ, ಕುಜ ಒಂದು ಬದಲಾವಣೆ ಆಗ್ತಾ ಇದೆ. ಅದರ ಜೊತೆಗೆ ಶುಕ್ರ ಕೂಡ ಬದಲಾವಣೆಯನ್ನ ಹೊಂದಿದ್ದಾನೆ. ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಶುಕ್ರ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಅದು ಕೂಡ ತುಂಬಾ ಚೆನ್ನಾಗಿರುವಂತದ್ದು ಅಂತ ನಾವು ಹೇಳಬಹುದು. ಯಾಕೆಂದ್ರೆ ಲಾಭ ಭಾವದಲ್ಲಿ ಶುಕ್ರ ಬರ್ತಾ ಇದ್ದಾನೆ. ಲಾಭಾಧಿಪತಿ ಶುಕ್ರ ಧನಸ್ಸು ರಾಶಿಯವರಿಗೆ ತುಂಬಾ ಒಳ್ಳೆ ಪಾಯಿಂಟ್ ಇದು. ಅದರ ಜೊತೆಗೆ ತೃತೀಯ ಭಾವದಲ್ಲಿ ಅಂದ್ರೆ ಕುಂಭ ರಾಶಿಯಲ್ಲೇ ರಾಹು ಮುಂದುವರಿತಾ ಇದ್ದಾನೆ. ಚತುರ್ಥ ಭಾವದಲ್ಲಿ ಶನಿ ಮುಂದುವರಿತಾ ಇದ್ದಾನೆ. ರಾಹು ಸಪೋರ್ಟ್ ಮಾಡಿದ್ರೆ ಶನಿ ನಿಮಗೆ ಖಂಡಿತವಾಗಿ ಸಪೋರ್ಟ್ ಮಾಡೋದಿಲ್ಲ. ಗುರು ಕುಜ ನಿಮಗೆ ಯಾಕಂದ್ರೆ ಅಷ್ಟಮ ಭಾವದಲ್ಲಿ ಗುರುಬಲ ಇರೋದಿಲ್ಲ. ಕುಜ ಕೂಡ ಅಷ್ಟಮ ಭಾವದಲ್ಲಿ ಅನೇಕ ಒಂದು ತೊಂದರೆಗಳನ್ನು ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ನವಮ ಭಾವದಲ್ಲಿರುವಂತಹ ಕೇತು ಮತ್ತು ರವಿ ಕೂಡ ಒಂದು ಮಧ್ಯಮ ಫಲವನ್ನ ಕೊಡ್ತಾರೆ. ಆದ್ರೂ ಕೂಡ ಈ ಒಂದು ಮಾಸ ನಿಮಗೆ ತುಂಬಾ ಅನುಕೂಲತೆ ಇರುತ್ತೆ ನೋಡಿ. ಯಾಕೆ ಅಂತ ಕೇಳಿದ್ರೆ, ಲಾಭಾಧಿಪತಿಯಾದಂತಹ ಶುಕ್ರ ಲಾಭ ಭಾವದಲ್ಲಿ ನಿಂತುಕೊಂಡು ನೋಡಿ ಒಂದಷ್ಟು ಸಕಾರಾತ್ಮಕ ವಿಚಾರಣೆಗೆ ಒಂದಷ್ಟು ಪ್ರೇರಣೆಯನ್ನ ಕೊಡ್ತಾನೆ. ಅದರಿಂದ ನೋಡಿ ನಿಮಗೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಉಂಟಾದಾಗ ಅದನ್ನ ನೀವು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಖಂಡಿತವಾಗಿಯೂ ನಿಮಗೆ ಒಂದು ದಾರಿ ಅಂತ ಅನ್ನೋದು ಖಂಡಿತವಾಗಿಯೂ ಸಿಗುತ್ತೆ. ಅದರ ಜೊತೆಗೆ ರಾಹು ಕೂಡ ನಿಮಗೆ ತೃತೀಯ ಭಾವದಲ್ಲಿದ್ದಾಗ, ರಾಹು ಪಾಪಗ್ರಹ ಇರಬಹುದು, ಆದರೆ ಕಾನ್ಫಿಡೆನ್ಸ್ ವಿಷಯದಲ್ಲಿ ರಾಹು ತುಂಬಾ ಚೆನ್ನಾಗಿರ್ತಾನೆ. ಅದು ತೃತೀಯ ಭಾವದಲ್ಲಿ. ಯಾಕೆಂದ್ರೆ ಇದು ಪರಾಕ್ರಮ ಸ್ಥಾನ ಅಂತ ನಾವು ಹೇಳ್ತೇವೆ. ಇಲ್ಲಿ ರಾಹು ಅಥವಾ ಕುಜ ಕೂತ್ಕೊಂಡಾಗ ನಿಮ್ಮಲ್ಲಿ ಆ ಒಂದು ಅಳುಕು ಅಂತ ನಾವೇನು ಹೇಳ್ತೀವಲ್ಲ, ಅದು ತುಂಬಾ ಕಡಿಮೆ ಆಗುತ್ತೆ. ಯಾವುದೇ ವಿಷಯವನ್ನ ಎದುರಿಸುವಂತ ಒಂದು ಧೈರ್ಯ ನಿಮಗೆ ಖಂಡಿತವಾಗಿಯೂ ಇರುತ್ತೆ. ಚತುರ್ಥ ಭಾವಕ್ಕೆ ಸಂಬಂಧಪಟ್ಟಂತಹದ್ದನ್ನ ನೋಡಿ, ಏನಾದ್ರೂ ಸ್ಪೆಷಲ್ ಖರೀದಿಯನ್ನ ಮಾಡ್ತಾ ಹೋದಾಗ ಶನಿ ಮಧ್ಯದಲ್ಲಿ ಖಂಡಿತವಾಗಿ ತೊಂದರೆ ಕೊಡ್ತಾನೆ. ಅದಕ್ಕಾಗಿ ಶನಿ ಪರಿಹಾರವನ್ನ ಮಾಡಿಕೊಂಡು ಸ್ಪೆಷಲ್ ಆಗಿ ಏನಾದ್ರೂ ವಿಶೇಷ ಖರೀದಿ ಇತ್ತು, ಅದನ್ನ ಮಾಡಲೇಬೇಕು ಅಂತ ಅನ್ನೋದಿತ್ತು ಅಂತಂದ್ರೆ ಸ್ವಲ್ಪ ಶನಿ ಪರಿಹಾರದಲ್ಲಿ ಅದರಿಂದ ನಿಮ್ಮ ಕೆಲಸಗಳಿಗಿರುವಂತಹ ಒಂದು ತೊಂದರೆಗಳು ಕಡಿಮೆ ಆಗಬಹುದು. ಇನ್ನು ಮದುವೆ ಯೋಗಕ್ಕೆ ಚಾಲನೆ ಸಿಗಬಹುದು ಅಂತ ಹೇಳ್ಬೋದು. ಯಾಕಂದ್ರೆ ಸ್ವಲ್ಪ ದಿವಸದಲ್ಲಿ ಗುರು ಈ ಕರ್ಕ ರಾಶಿಯಿಂದ ಸಿಂಹ ರಾಶಿಗೆ ಬರ್ತಾನೆ. 9ನೇ ಭಾವದಲ್ಲಿ ಮುಂದುವರಿತಾನೆ. ಅಂದ್ರೆ ಒಂದಷ್ಟು ಡೆವಲಪ್ಮೆಂಟ್ ಈಗಿಂದನೇ ಶುರು ಆಗ್ಬಹುದು ಮದುವೆ ವಿಷಯದಲ್ಲಿ. ಇನ್ನು ಈ ಕುಜನ ಒಂದು ಸ್ಥಾನ ಪಲ್ಲಟ ನಾನು ಹೇಳಿದ್ನಲ್ಲ, ಅದು ಒಂದು ಗಂಡ ಹೆಂಡತಿಯ ಮಧ್ಯೆ ಇರುವಂತಹ ಭಿನ್ನಾಭಿಪ್ರಾಯಕ್ಕೆ ಸ್ವಲ್ಪ ಸ್ಟಾಪ್ ಹೇಳುತ್ತೆ ಅಂತ ಅನ್ಸುತ್ತೆ. ಕುಜ ಸ್ವಲ್ಪ ಆ ಸ್ಥಾನವನ್ನ ಬಿಟ್ಟು ಹೋದಾಗ ಆ ಸ್ಥಾನ ಸ್ವಲ್ಪ ಬಲವಾಗತ್ತೆ. ಅನ್ನೆಸೆಸರಿ ನೀವು ಜಗಳಾಡ್ತಾ ಇದ್ರಿ, ಅದು ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಕುಜ ಅಷ್ಟಮ ಭಾವದಲ್ಲಿ ಬಂದಾಗ ಏನ್ ಮಾಡ್ತಾನೆ ನೋಡಿ, ಅಷ್ಟಮದಲ್ಲಿ ಕುಜ ಇದ್ದಾಗ ಗಾಯಗಳು ಆಗೋದು, ಅಪಘಾತಗಳಾಗೋದು ಇದೆಲ್ಲವೂ ಸಾಧ್ಯತೆ ಇರೋದ್ರಿಂದ ಇಲ್ಲಿ ನೀವು ವಿಶೇಷವಾದಂತಹ ಕಾಳಜಿ ತೆಗೆದುಕೊಳ್ಳೋದು ತುಂಬಾ ಅವಶ್ಯಕತೆ ಇರುತ್ತೆ. ಅದರ ಜೊತೆಗೆ ನೋಡಿ, ಮಕ್ಕಳ ಬಗ್ಗೆ ತುಂಬಾ ಕೇರ್ ತಗೊಳ್ಳಿ. ಯಾಕೆಂದ್ರೆ ಪಂಚಮ ಭಾವಾಧಿಪತಿಯಾದಂತಹ ಕುಜ ಅಷ್ಟಮ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಯಾವುದೇ ವಿಷಯದಲ್ಲೂ ಕೂಡ ಕೇರ್ಲೆಸ್ ಮಾಡ್ಕೊಳ್ಬೇಡಿ, ಅಜಾಗರೂಕತೆಯನ್ನ ಮಾಡ್ಕೊಳ್ಬೇಡಿ. ಅದು ನಿಮಗೆ ತೊಂದರೆಯನ್ನ ಖಂಡಿತವಾಗಿಯೂ ಕೊಡುತ್ತೆ ನೋಡಿ. ಅದರ ಜೊತೆಗೆ ವ್ಯಯಭಾವಾಧಿಪತಿ ಕೂಡ ಕುಜ ಇದ್ದಾನೆ ಅಷ್ಟಮ ಭಾವದಲ್ಲಿ. ಸೊ ಈ ನೀವು ಮಾಡುವಂತಹ ಮಾತುಗಳು ಕೂಡ ನಿಮ್ಮ ವ್ಯವಹಾರವನ್ನ, ನಿಮ್ಮ ಸಂಬಂಧಗಳನ್ನ ಕೆಡಿಸುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತಿನಲ್ಲಿ ಕಂಟ್ರೋಲ್ ಇರಲಿ. ಇಲ್ಲದೇ ಇದ್ರೆ ನಿಮ್ಮ ಕರಿಯರ್ಗೆ ಅಂದ್ರೆ ನಿಮ್ಮ ಉದ್ಯೋಗ ಸ್ಥಾನ ಇರಬಹುದು, ಅಲ್ಲೂ ಕೂಡ ನಿಮಗೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಆದರೆ ಒಂದು ಉದ್ಯೋಗ ವಿಷಯವನ್ನ ನಾವು ನೋಡಿದಾಗ ಗೊತ್ತಾಯ್ತಾ, ಉದ್ಯೋಗ ವಿಷಯದ ಚಿಂತನೆಯನ್ನ ಮಾಡಿದಾಗ ಪರವಾಗಿಲ್ಲ. ಕನ್ಯಾ ರಾಶಿಯ ಬುಧ ದಶಮದಲ್ಲೂ ಇರ್ತಾನೆ. ಹಾಗಾಗಿ ನಿಮ್ಮ ಪೊಸಿಷನ್ ನಲ್ಲಿ ಒಂದಷ್ಟು ಸುಧಾರಣೆ ಆಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ. ಇನ್ನು ಪ್ರೈವೇಟ್ ಆಗಿ ಕೆಲಸ ಮಾಡೋರು,
ವ್ಯಾಪಾರಾದಿಗಳನ್ನು ಮಾಡೋರಿಗೆ ಖಂಡಿತವಾಗೂ ಈ ಒಂದು ಮಾಸದಲ್ಲಿ ಹೋದ ಮಾಸಕ್ಕೆ ಹೋಲಿಸಿದಾಗ, ಯಾಕೆಂದರೆ ಲಾಭ ಭಾವ ಚೆನ್ನಾಗಿರೋದ್ರಿಂದ ಅಲ್ಲಿ ನಿಮಗೆ ತುಂಬ ಲಾಭ ಬರುವಂಥ ಸಾಧ್ಯತೆ ಖಂಡಿತವಾಗಿಯೂ ಕಾಣಿಸುತ್ತೆ. ಈ ಒಂದು ಮಾಸದಲ್ಲಿ ಇನ್ನೂ ಕೂಡ ಧನುಸ್ಸು ರಾಶಿಯವರು ಸ್ವಲ್ಪ ಶನಿ ಪರಿಹಾರವನ್ನು ಮುಂದುವರಿಸಿ ಮತ್ತು ಅದರ ಜೊತೆಗೆ ಕುಜ ಶಾಂತಿಯನ್ನು ಕೂಡ ಮಾಡಿಕೊಂಡ್ರೆ ಈ ಒಂದು ಮಾಸ ನಿಮಗೆ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ.